ನಮಸ್ಕಾರ. ಇಂದಿನ ಈ ವಿಶೇಷವಾದ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ವಿಜ್ಞಾನಗಳ ತಾಯಿ ಅಂತಾನೆ ಕರೆಸಿಕೊಳ್ಳುವ ಗಣಿತಶಾಸ್ತ್ರದ ರೋಚಕ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಗಣಿತ ಅಂದ್ರೆ ಬರೀ ಸ್ಕೂಲ್ ಟೆಕ್ಸ್ಟ್ ಬುಕ್ನಲ್ಲಿ ಓದುವ ಬೋರ್ ಹೊಡ್ಸೋ ಸಬ್ಜೆಕ್ಟ್ ಅಲ್ಲಪ್ಪ. ಇದು ಇಡೀ ಬ್ರಹ್ಮಾಂಡವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಅದ್ಭುತವಾದ ಭಾಷೆ. ಪ್ರಾಚೀನ ಕಾಲದಿಂದಲೂ ಈ ಭಾಷೆಗೆ ಅತ್ಯಮೂಲ್ಯವಾದ ಕೊಡುಗೆಗಳನ್ನು ನೀಡಿದ ಒಂದು ಮಹಾನ್ ಪರಂಪರೆಯ ಕಥೆಯನ್ನ ನಾವಿಂದು ನೋಡೋಣ. ಒಮ್ಮೆ ಈ ಪ್ರಶ್ನೆ ಕಡೆ ಗಮನಹರಿಸಿ. ಪ್ರಾಚೀನ ಕಾಲದ ಆಚರಣೆಗಳು ಇವತ್ತಿನ ಮಾಡರ್ನ್ ಟೆಕ್ನಾಲಜಿಯನ್ನ ಹೇಗೆ ರೂಪಿಸಿದವು? ಸ್ವಲ್ಪ ಆಶ್ಚರ್ಯ ಅನಿಸ್ತಿದೆ ಅಲ್ವಾ? ನೋಡಿ, ನಾವು ಇವತ್ತು ನೋಡುವ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಅತ್ಯಾಧುನಿಕ ತಂತ್ರಜ್ಞಾನ, ಇವೆಲ್ಲದರ ಹಿಂದಿರುವ ಜಾಮಿತಿ ಅಥವಾ ಜಾಮೆಟ್ರಿ ಕಾನ್ಸೆಪ್ಟ್ ಶುರುವಾಗಿದೆ ವೇದಕಾಲದಲ್ಲಿ. ಹೌದು, ಯಜ್ಞವೇದಿಕೆಗಳನ್ನ ಅಂದ್ರೆ ಬೆಂಕಿಯ ಬಲಿಪೀಠಗಳನ್ನ ಅತ್ಯಂತ ನಿಖರವಾಗಿ ನಿರ್ಮಿಸುವ ಪ್ರಕ್ರಿಯೆಯಿಂದಲೇ ಈ ಪಯಣ ಶುರುವಾಯಿತು. ಪ್ರತಿಯೊಂದು ಯಜ್ಞಕುಂಡಕ್ಕೂ ಅದರದೇ ಆದ ಪರ್ಫೆಕ್ಟ್ ಅಳತೆ ಮತ್ತು ಆಕಾರ ಬೇಕಿತ್ತು. ಅಲ್ಲಿಂದಲೇ ಗಣಿತದ ಮ್ಯಾಜಿಕ್ ಆರಂಭವಾಯಿತು. ಸರಿ, ಹಾಗಾದ್ರೆ ಈ ವಿಷಯದೊಳಗೆ ಒಂದೊಂದಾಗಿ ಡೈವ್ ಮಾಡೋಣ ಬನ್ನಿ. ನಮ್ಮ ಇಂದಿನ ಈ ವಿವರಣೆಯ 5 ಪ್ರಮುಖ ಹಂತಗಳು ಹೀಗಿವೆ. 1. ಆಧುನಿಕ ಗಣಿತದ ಬೇರುಗಳು. 2. ಶೂನ್ಯದ ಅಗಾಧ ಶಕ್ತಿ. 3. ಜ್ಯಾಮಿತಿ, ನಕ್ಷತ್ರಗಳು ಮತ್ತು ಸಮೀಕರಣಗಳು. 4. ಅನಂತ ಮತ್ತು ಆರಂಭಿಕ ಕ್ಯಾಲ್ಕುಲಸ್. ಹಾಗೂ 5. ಒಂದು ಜಾಗತಿಕ ಗಣಿತ ಪರಂಪರೆ. ಈ ಹಂತಗಳ ಮೂಲಕ ನಾವು ಮಾನವನ ಬುದ್ಧಿಮತ್ತೆ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿಕಾಸವಾಯಿತು ಅಂತ ನೋಡ್ತಾ ಹೋಗೋಣ. ನಮ್ಮ ಮೊದಲನೇ ವಿಭಾಗ ಆಧುನಿಕ ಗಣಿತದ ಬೇರುಗಳು. ಪ್ರಾಚೀನ ಕಾಲದಲ್ಲಿ ಮ್ಯಾಥ್ಸ್ ಅಂದ್ರೆ ಬರೀ ನಂಬರ್ಸ್ ಜೊತೆ ಆಟ ಆಡೋದಾಗಿರ್ಲಿಲ್ಲ. ಅದು ಪ್ರಕೃತಿ, ಧರ್ಮ ಮತ್ತು ನಮ್ಮ ಇಡೀ ಬ್ರಹ್ಮಾಂಡದ ವೀಕ್ಷಣೆಯ ಜೊತೆ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿತ್ತು. ಶುಲ್ಬ ಸೂತ್ರಗಳು ಅಂತ ಕೇಳಿದೀರಾ? ವೇದಕಾಲದ ಈ ಪ್ರಾಚೀನ ಪಠ್ಯಗಳಲ್ಲಿ ಜಾಮೆಟ್ರಿಯ ಪಕ್ಕಾ ನಿಯಮಗಳನ್ನ ಬಹಳ ವಿವರವಾಗಿ ಬರೆದಿಟ್ಟಿದ್ದಾರೆ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇವತ್ತು ಇಡೀ ಜಗತ್ತು ಪೈಥಾಗರಸ್ ಪ್ರಮೇಯ ಅಂತ ಏನ್ ಕರೆಯುತ್ತೋ ಆ ತತ್ವಗಳು, ಆ ಹೆಸರಿನಿಂದ ಫೇಮಸ್ ಆಗುವ ಎಷ್ಟೋ ವರ್ಷಗಳ ಮುಂಚೆ ಈ ಶುಲ್ಬ ಸೂತ್ರಗಳಲ್ಲಿ ಪ್ರಾಕ್ಟಿಕಲ್ ಆಗಿ ಬಳಕೆಯಲ್ಲಿದ್ವು. ಕಲ್ಪನೆ ಮಾಡ್ಕೊಳ್ಳಿ, ಜಾಮೆಟ್ರಿಯ ಇತಿಹಾಸದಲ್ಲಿ ಇದೊಂದು ಎಂಥದ್ದೊಂದು ಮೈಲಿಗಲ್ಲು ಅಲ್ವಾ? ಮುಂದಿನ ವಿಭಾಗ ಶೂನ್ಯದ ಶಕ್ತಿ, ದ ಪವರ್ ಆಫ್ ಝೀರೋ. ಇದು ಬಹುಶಃ ಮಾನವ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಗೇಮ್ ಚೇಂಜರ್ ಆವಿಷ್ಕಾರ ಅಂತ ಹೇಳಿದೆ ಖಂಡಿತ ತಪ್ಪಾಗಲ್ಲ. ಕೇವಲ ಒಂದು ಸಿಂಪಲ್ 0. ಆದ್ರೆ ಇದರ ತಾಕತ್ತೆಷ್ಟಿದೆ ಗೊತ್ತಾ? ಇವತ್ತಿನ ನಮ್ಮ ಮಾಡರ್ನ್ ಕಂಪ್ಯೂಟರ್ಸ್, ಆನ್ಲೈನ್ ಶಾಪಿಂಗ್, ಸಂಕೀರ್ಣ ತಂತ್ರಜ್ಞಾನ ಎಲ್ಲವೂ ನಿಂತಿರೋದೇ ಈ ಒಂದು 0ಯ ಮೇಲೆ. ನಿಮ್ ಮೊಬೈಲ್ ಸ್ಕ್ರೀನ್ ಆನ್ ಆಗ್ಬೇಕಾದ್ರೂ ಅಥವಾ ಸ್ಪೇಸ್ ಕ್ರಾಫ್ಟ್ ಹಾರ್ಬೇಕಾದ್ರೂ ಈ 0 ಇರ್ಲೇಬೇಕು. 0 ಇಲ್ಲ ಅಂದ್ರೆ ನಾವೆಲ್ಲ ಝೀರೋನೇ. ಇಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ಅಂಶ ಏನಪ್ಪಾ ಅಂದ್ರೆ, 0 ಅನ್ನೋದು ಬರೀ ಒಂದು ಸಿಂಬಾಲ್ ಆಗಿ ಅಥವಾ ಯಾವುದೋ ಖಾಲಿ ಜಾಗ ತುಂಬೋ ಪ್ಲೇಸ್ ಹೋಲ್ಡರ್ ಆಗಿ ಮಾತ್ರ ಉಳಿಲಿಲ್ಲ. ಬ್ರಹ್ಮಗುಪ್ತ ಅನ್ನೋ ಶ್ರೇಷ್ಠ ಗಣಿತಜ್ಞ ಈ 0ಯನ್ನ ಇಟ್ಕೊಂಡು ಲೆಕ್ಕಾಚಾರಗಳನ್ನ ಹೇಗೆ ಮಾಡಬೇಕು ಅನ್ನೋದಕ್ಕೆ ಪಕ್ಕಾ ರೂಲ್ಸ್ ಮಾಡಿದ್ರು. 0ಯನ್ನ ಕೂಡ್ಸೋದ್ ಹೇಗೆ, ಕಳಿಯೋದ್ ಹೇಗೆ ಅಂತ ಮೊದಲ ಬಾರಿಗೆ ಸೂತ್ರಗಳನ್ನ ಬರೆದ್ರು. ಆ ಮೂಲಕ 0ಯನ್ನ ಒಂದು ಸ್ವತಂತ್ರ ಮತ್ತು ಪ್ರಬಲ ಅಂಕಿಯನ್ನಾಗಿ ಪರಿವರ್ತಿಸಿದ್ರು. ಈ ಡೆವಲಪ್ಮೆಂಟ್ ಹಂತಗಳನ್ನ ಒಮ್ಮೆ ಗಮನಿಸಿ. ಮೊದಲು 0ಯಿಂದ 9ರವರೆಗಿನ ಅಂಕೆಗಳು, ಆಮೇಲೆ ದಶಮಾನ ಪದ್ಧತಿ ಅಂದ್ರೆ ಡೆಸಿಮಲ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಪ್ರಾಚೀನ ಭಾರತದಲ್ಲಿ ರೂಪುಗೊಳ್ತು. ಈ ಸಿಸ್ಟಮ್ ಬಂದ್ಮೇಲೆ ಏನಾಯ್ತು ಗೊತ್ತಾ? ದಿನನಿತ್ಯ ಮಾಡುವ ಸಂಕಲನ, ಭಾಗಾಕಾರ ಅಷ್ಟೇ ಅಲ್ಲ, ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ ಕಂಡುಹಿಡಿಯುವ ಕಾಂಪ್ಲೆಕ್ಸ್ ಲೆಕ್ಕಗಳು ಕೂಡ ತುಂಬಾನೇ ಈಸಿಯಾಗ್ಬಿಡ್ತು. ಈ ಒಂದೇ ಒಂದು ಐಡಿಯಾ ಇಡೀ ಪ್ರಪಂಚದ ವ್ಯಾಪಾರ ಮತ್ತು ವಾಣಿಜ್ಯ ವ್ಯವಸ್ಥೆಯನ್ನೇ ಅನಂತವಾಗಿ ಹೆಚ್ಚು ಪರಿಣಾಮಕಾರಿಯಾಗಿಸ್ಬಿಡ್ತು. 3ನೇ ವಿಭಾಗ ಜ್ಯಾಮಿತಿ, ನಕ್ಷತ್ರಗಳು ಮತ್ತು ಸಮೀಕರಣಗಳು. ಈಗ ನಾವು ಬರೀ ನಂಬರ್ಸ್ ಆಟದಿಂದ ಹೊರಬಂದು ಭೌತಿಕ ಜಗತ್ತು ಮತ್ತು ಆಕಾಶಕಾಯಗಳನ್ನು ಅರ್ಥ ಮಾಡಿಕೊಳ್ಳುವ ಕಾಂಪ್ಲೆಕ್ಸ್ ಮ್ಯಾಥ್ಸ್ ಕಡೆ ಹೋಗೋಣ. ಇತಿಹಾಸದ ಈ ಶ್ರೇಷ್ಠ ಗಣಿತಜ್ಞರ ಲಿಸ್ಟ್ ನೋಡಿ. ಆರ್ಯಭಟ ತನ್ನ ಆರ್ಯಭಟೀಯ ಗ್ರಂಥದಲ್ಲಿ ಸೈನ್, ಕೊಸೈನ್ ಅನ್ನೋ ಟ್ರಿಗ್ನೊಮೆಟ್ರಿ ಕಾನ್ಸೆಪ್ಟ್ಸ್ ಮತ್ತು ಪೈನ ಅತ್ಯಂತ ಹತ್ತಿರದ ವ್ಯಾಲ್ಯೂ ಕೊಡೋ ಮೂಲಕ ತಳಹದಿ ನಿರ್ಮಿಸಿದ್ರು. ಹಾಗೆ ಭಾಸ್ಕರಾಚಾರ್ಯರು ತಮ್ಮ ಲೀಲಾವತಿ ಪಠ್ಯದ ಮೂಲಕ ಅಲ್ಜಿಬ್ರಾ ಅಥವಾ ಬೀಜಗಣಿತದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ರು. ಇನ್ನು ವರಾಹಮಿಹಿರರು ಗ್ರಹಗಳ ಚಲನೆಯನ್ನು ಲೆಕ್ಕ ಹಾಕುವಲ್ಲಿ ಎಕ್ಸ್ಪರ್ಟ್ ಆಗಿದ್ರು. ನೋಡಿ, ಈ ಅಲ್ಜಿಬ್ರಾ ಮತ್ತು ಟ್ರಿಗ್ನೋಮೆಟ್ರಿ ಇದೆಯಲ್ಲ, ಇವೆಲ್ಲ ಬರೀ ಬುಕ್ಕಲ್ಲಿರೋ ಥಿಯರಿಗಳಾಗಿರ್ಲಿಲ್ಲ. ಆಕಾಶದಲ್ಲಿ ನಕ್ಷತ್ರಗಳನ್ನು ಮತ್ತು ಗ್ರಹಗಳನ್ನು ಟ್ರ್ಯಾಕ್ ಮಾಡೋ ಕಂಡಿಡಿದಂತಹ ಪ್ರಾಯೋಗಿಕ ಟೂಲ್ಸ್ ಇವು. ಉದಾಹರಣೆಗೆ, ವರಾಹಮಿಹಿರರು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಯಾವಾಗ ಆಗತ್ತೆ ಅಂತ ಈ ಗಣಿತದ ಮೂಲಕವೇ ಪಕ್ಕಾ ಅಂದಾಜು ಮಾಡ್ತಿದ್ರು.
ಖಗೋಳಶಾಸ್ತ್ರ ಮತ್ತು ಗಣಿತದ ನಡುವಿನ ಈ ಕನೆಕ್ಷನ್ ಮತ್ತು ಅವರು ಆಕಾಶವನ್ನು ಓದ್ತಿದ್ದ ರೀತಿ ನಿಜಕ್ಕೂ ಮೈ ಜುಮ್ ಅನ್ಸುತ್ತೆ ಅಲ್ವಾ? ವಿಭಾಗ 4 ಅನಂತ ಮತ್ತು ಆರಂಭಿಕ ಕ್ಯಾಲ್ಕುಲಸ್. ನಾವೀಗ ಕಣ್ಣಿಗೆ ಕಾಣುವ ಪ್ರಪಂಚದಿಂದ ಸಂಪೂರ್ಣ ಅಮೂರ್ತವಾದ ಅಂದರೆ ಅಬ್ಸ್ಟ್ರಾಕ್ಟ್ ಆದ ಜಗತ್ತಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಅದೇ ಅನಂತ ಅಥವಾ ಇನ್ಫಿನಿಟಿ. ಪ್ರಾಚೀನ ಭಾರತದಲ್ಲಿ ತತ್ವಜ್ಞಾನ ಮತ್ತು ಗಣಿತ ಎರಡರಲ್ಲೂ ಈ ಪರಿಕಲ್ಪನೆಗೆ ಭಾರೀ ಡಿಮ್ಯಾಂಡಿತ್ತು. ಯಾವುದೇ ಮಿತಿಯೇ ಇಲ್ಲದ ಈ ಬೃಹತ್ ಸ್ವರೂಪವನ್ನು ಅರಗಿಸ್ಕೊಳ್ಳೋದು ಅಷ್ಟು ಸುಲಭವಾಗಿರಲಿಲ್ಲ. ಆದರೆ ಯಾವಾಗ ಈ ಇನ್ಫಿನಿಟಿ ಕಾನ್ಸೆಪ್ಟ್ ಅರ್ಥ ಆಯ್ತೋ ಅಲ್ಲಿಂದಲೇ ಕ್ಯಾಲ್ಕ್ಯುಲಸ್ ಮತ್ತು ಇನ್ಫೈನೈಟ್ ಸೀರೀಸ್ ಅನ್ನುವ ಅದ್ಭುತ ಆವಿಷ್ಕಾರಗಳಿಗೆ ಭದ್ರ ಬುನಾದಿ ಬಿತ್ತು. ಮತ್ತು ಇಲ್ಲೊಂದು ಅತ್ಯದ್ಭುತವಾದ ಐತಿಹಾಸಿಕ ಸತ್ಯ ಇದೆ ನೋಡಿ. ಐಸಾಕ್ ನ್ಯೂಟನ್ ಮತ್ತು ಯುರೋಪಿಯನ್ ಗಣಿತಜ್ಞರು ಆಧುನಿಕ ಕ್ಯಾಲ್ಕ್ಯುಲಸ್ ಅನ್ನು ಔಪಚಾರಿಕವಾಗಿ ಅಭಿವೃದ್ಧಿಪಡಿಸುವ ಹಲವು ಶತಮಾನಗಳ ಹಿಂದೆಯೇ ಮಾಧ್ರವಾ ಮತ್ತು ಕೇರಳ ಸ್ಕೂಲ್ ಆಫ್ ಮ್ಯಾಥಮ್ಯಾಟಿಕ್ಸ್ನ ಗಣಿತಜ್ಞರು ಈ ಅನಂತ ಶ್ರೇಣಿ ಅಂದ್ರೆ ಇನ್ಫೈನೈಟ್ ಸೀರೀಸ್ ವಿಧಾನಗಳನ್ನು ಕಂಡುಹಿಡಿದಿದ್ರು. ಇದು ನಮ್ಮ ಸಾಂಪ್ರದಾಯಿಕ ಪಾಶ್ಚಿಮಾತ್ಯ ಇತಿಹಾಸದ ಟೈಮ್ಲೈನ್ಗಿಂತ ಎಷ್ಟೋ ಮುಂಚೆನೇ ಈ ಸಂಕೀರ್ಣ ಗಣಿತ ಇತ್ತು ಅನ್ನೋದನ್ನ ಸ್ಪಷ್ಟವಾಗಿ ಸಾಬೀತು ಮಾಡತ್ತೆ. ಇದೊಂದು ಮಹತ್ವದ ಮಾತು. ಕ್ಯಾಲ್ಕುಲಸ್ ಆಗಿ ಬದಲಾದ ಆಲೋಚನೆಗಳು ಯುರೋಪನ್ನು ತಲುಪುವ ಮುನ್ನವೇ ಕೇರಳದ ಗಣಿತ ಶಾಲೆಯಲ್ಲಿ ಅರಳುತ್ತಿದ್ದವು. ಇದರರ್ಥ ಏನು ಗೊತ್ತಾ? ಗಣಿತದ ವಿಕಾಸ ಬರೀ ಪ್ರಪಂಚದ ಒಂದು ಮೂಲೆಯಲ್ಲಿ ಮಾತ್ರ ಆಗಿಲ್ಲ, ಇದು ಜಾಗತಿಕ ಮಟ್ಟದಲ್ಲಿ ನಡೆದಂತಹ ಒಂದು ಬೃಹತ್ ಜ್ಞಾನ ವಿನಿಮಯ. ಈ ಸತ್ಯಗಳು ಇಡೀ ಗಣಿತ ಇತಿಹಾಸದ ಕೇಂದ್ರ ಬಿಂದುವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತವೆ. 5ನೇ ಮತ್ತು ಅಂತಿಮ ವಿಭಾಗ, ಒಂದು ಜಾಗತಿಕ ಗಣಿತ ಪರಂಪರೆ. ಈ ಟೈಮ್ಲೈನ್ ಒಮ್ಮೆ ನೋಡಿ. ಬ್ರಹ್ಮಸ್ಫುಟ ಸಿದ್ಧಾಂತದಂತಹ ಶ್ರೇಷ್ಠ ಗ್ರಂಥಗಳಿಂದ ಹೊರಬಂದ ಈ ಜ್ಞಾನ ಕೇವಲ ಒಂದು ದೇಶಕ್ಕೆ ಸೀಮಿತವಾಗದೆ ಇಡೀ ಜಗತ್ತನ್ನೇ ಹೇಗೆ ಬದಲಾಯಿಸ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಪ್ರಾಚೀನ ಯುಗದಲ್ಲಿ ಶೂನ್ಯ, ದಶಮಾನ ಪದ್ಧತಿ, ಬೀಜಗಣಿತದ ಫೌಂಡೇಶನ್ ಬಿತ್ತು. ಆಮೇಲೆ ಮಧ್ಯಯುಗದಲ್ಲಿ ಈ ಬೆಲೆಬಾಳುವ ಜ್ಞಾನ ಅರಬ್ ವಿದ್ವಾಂಸರ ಮೂಲಕ ಯುರೋಪಿಗೆ ಟ್ರಾವೆಲ್ ಆಯಿತು. ಯುರೋಪಿನ ನವೋದಯ ಅಥವಾ ರೆನೆಸಾನ್ಸ್ ಟೈಮ್ನಲ್ಲಿ ಪ್ರಮುಖ ವೈಜ್ಞಾನಿಕ ಪ್ರಗತಿಗೆ ಈ ಐಡಿಯಾಗಳೇ ಇಂಧನವಾದವು. ಮತ್ತು ಇವತ್ತು ನಮ್ಮ ಮಾಡರ್ನ್ ಯುಗದಲ್ಲಿ ಇಡೀ ಪ್ರಪಂಚದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಂಪೂರ್ಣ ತಳಹದಿಯೇ ಇದಾನಿದೆ. ಅಂತಿಮವಾಗಿ ಈ ವಿಶ್ಲೇಷಣೆಯನ್ನು ಮುಗಿಸುವ ಮುನ್ನ ನಿಮಗೊಂದು ಆಳವಾದ ಪ್ರಶ್ನೆ. ಇವತ್ತಿನ ನಮ್ಮ ಆಧುನಿಕ ಜಗತ್ತನ್ನು ಈ ರೀತಿ ಸೈಲೆಂಟ್ ಆಗಿ ಮುನ್ನಡೆಸ್ತಿರುವ ಇಂತಹ ಇನ್ನೆಷ್ಟು ಪ್ರಾಚೀನ ಆವಿಷ್ಕಾರಗಳು ಇರಬಹುದು? ಒಂದು ಕ್ಷಣ ಯೋಚಿಸಿ. ನಾವು ದಿನ ಬೆಳಗಾದರೆ ಬಳಸುವ ಪ್ರತಿಯೊಂದು ತಂತ್ರಜ್ಞಾನದ ಹಿಂದೆಯೂ ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಶ್ರೇಷ್ಠ ಬುದ್ಧಿಮತ್ತೆ ಅಡಗಿದೆ. ಈ ಗಣಿತದ ರೋಚಕ ಪಯಣ ನಮ್ಮಲ್ಲಿ ಆಶ್ಚರ್ಯ ಮೂಡಿಸೋದು ಮಾತ್ರವಲ್ಲ, ಇಂತಹ ಇನ್ನಷ್ಟು ಅಡಗಿರುವ ಸತ್ಯಗಳನ್ನು ಹುಡುಕುವ, ಕಲಿಯುವ ಕುತೂಹಲವನ್ನು ಖಂಡಿತವಾಗಿಯೂ ಹುಟ್ಟುಹಾಕತ್ತೆ. ಈ ಜ್ಞಾನದ ಪಯಣದಲ್ಲಿ ನಮ್ಮ ಜೊತೆ ಇದ್ದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮುಂದಿನ ಆಸಕ್ತಿದಾಯಕ ವಿಶ್ಲೇಷಣೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ.